ಇನ್ನು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಡುವಿನ ಮಾತಿನ ಯುದ್ಧ ಮಾತ್ರ ನಿಲ್ತಾನೆ ಇಲ್ಲ. ಮತ್ತೊಮ್ಮೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಶಾಶ್ವತವ, ನಾನ್ ಯಾಕೆ ಹೊಟ್ಟೆ ಉರಿ ಪಡಲಿ ಅಂತ ಕೇಂದ್ರ ಸಚಿವ ಎಚ್ಡಿಕೆ ಹೇಳಿದ್ದಾರೆ. ಅಕ್ರಮ ವಿರುದ್ಧ ಮಾತಾಡಿದ್ರೆ ನಿಮಗೆ ಹೊಟ್ಟೆ ನೋವು ಬಂದ್ರೆ ಏನ್ ಮಾಡ್ಲಿ ಅಂತ ಎಚ್ಡಿಕೆ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ಇಡೀ ದೇಶವೇ ಮಾತನಾಡುತ್ತೆ. ಕುಮಾರಸ್ವಾಮಿಯ ಪಾಪದ ಕೊಳೆ ಎಲ್ಲಿದೆ? ಆಗ ಕನಕಪುರ ಹೇಗಿತ್ತು? ಕನಕಪುರಕ್ಕೆ ಗೌಡರು ಕರೆಂಟ್ ಕೊಟ್ಟಾಗ ಇವರು ಎಲ್ಲಿದ್ರು ಅಂತ ಡಿಕೆ ಶಿವಕುಮಾರ್ ಅವರನ್ನ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಯಾಕೆ ನನಗೆ ಈಗ ನೋಡಿ, ಈ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿ ಬಂದೋದ್ರು? ಅದೇನು ಮುಖ್ಯಮಂತ್ರಿ ಎರಡು ಕೊಂಬ ಐತಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಪ್ಪ. ಅದೇನು ದೊಡ್ಡ ವಿಷಯ? ಅದೇನು ಶಾಶ್ವತವಾದ ಜಾಗ? ಯಾತಿಗೆ ನಾನು ಹೊಟ್ಟೆ ಉರಿ ಪಡ್ಕೊಳ್ಳಿ? ಅದ್ರಿಂದ ಏನಾಗುತ್ತೆ ನನಗೆ? ಹೊಟ್ಟೆ ಉರಿ ಪಡೋದ್ರಿಂದ ನಾನು ಈ ರಾಜ್ಯದಲ್ಲಿ ರಾಜಕಾರಣಕ್ಕೆ ಬಂದಂತ ದಿನದಿಂದ ಎಲ್ಲಾದರೂ ಅಕ್ರಮಗಳು ನಡೆದರೆ ಅದನ್ನ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದನ್ನ ನಮ್ಮ ತಂದೆಯಿಂದ ಕಲ್ತ್ಕೊಂಡಿದ್ದೀನಿ. ಇವತ್ತು ಈ ರಾಜ್ಯದಲ್ಲಿ ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ಥರ ನಡ್ಕೊಂಡಿದ್ದೀರಿ, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅವಕ್ಕೆಲ್ಲ ಬೆಂಬಲ ಕೊಟ್ಟಿದ್ದೀರಿ, ಇವತ್ತು ನಾನು ಧ್ವನಿ ಎತ್ತಿದ್ರೆ ನಿಮ್ಗೆ ಹೊಟ್ಟೆ ನೋವು ಬಂದ್ರೆ ನಾನೇನು ಮಾಡಲಿ? ಕೇಂದ್ರದಲ್ಲಿ ಕೆಲಸ ಮಾಡಕ್ಕೆ ಇಲ್ಲಿ ಬಿಡದಿಲ್ ಬಂದು ಕೂತ್ಕೊಂಡು ಮಾತಾಡ್ತಿದ್ದಾರೆ. ಕೇಂದ್ರದಲ್ಲಿ ಕೆಲಸ ಹೇಗೆ ಮಾಡಬೇಕು ಅನ್ನೋದು ಇವರಿಂದ ಕಲಿಬೇಕಾಗಿಲ್ಲ. ನಾನು ಏನು ಮಾಡಬೇಕು ಅನ್ನೋದು ಕಲ್ತಿದ್ದೀನಿ. ಇಡೀ ದೇಶದಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಏನು ಮಾಡವನಿ ಅಂತ ಹೇಳಿ. ಅಲ್ಲಿ ಎಲ್ಲಿ ಯಾವ ಪಾಪದೊಳೆ? ಕೊಳೆನ ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಆಗಿತ್ತು. ಬೀದಿ ಕಂಬಿ ಇರಲಿಲ್ಲ, ಲೈಟ್ ಇರಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸೋ ದೇವೇಗೌಡರು ಇವರೆಲ್ಲಿದ್ರು? ಆಗ ಅಲ್ಲಿ ಕೊತ್ವಾಲನಿಗೆ ಎಂಡ ಕೂಡ ಬಾಟ್ಲು ಹೊಟ್ಕೊಂಡು ಕೂತಿದ್ರು ದೇವೇಗೌಡರು ಕೆಲಸ ಮಾಡೋದು. ಯಾರೋ ಒಬ್ಬರನ್ನ ನಿವೃತ್ತ ನ್ಯಾಯಾಧೀಶರದು ಒಂದು ಕಮಿಟಿ ಮಾಡವ್ರೆ. ಅದಕ್ಕೆ 3 ಜನ ಸರ್ಕಾರದ ಅಧಿಕಾರಿಗಳನ್ನು, ನಿವೃತ್ತ ಅಧಿಕಾರಿಗಳನ್ನೇ ನೇಮಕ ಮಾಡವ್ರೆ. ಮೊನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡು ಒಂದು ಕಮಿಟಿ ಮಾಡವ್ರಲ್ಲಪ್ಪ. ಆ ಒಂದು ಕಮಿಟಿಯ ನಾಯಕತ್ವ ಯಾರಿಗೆ ಕೊಟ್ಟವ್ರೆ? ಒಬ್ಬರು ನಿವೃತ್ತ ನ್ಯಾಯಾಧೀಶರಿಗೆ. ಆ ನ್ಯಾಯಾಧೀಶರು ಏನು ಒಂದು ತೀರ್ಪು ಕೊಟ್ಟರು ಹಿಂದೆ ನ್ಯಾಯಾಧೀಶರಿದ್ದಾಗ. ಯಾವೊಂದು ಈಗಲ್ ಟೌನ್ ಏನಿದೆ ಬಿಡದಿ ಹತ್ರ, ಅಲ್ಲಿ 70 ಎಕರೆ ಖರಾಬ್ ಭೂಮಿ ಆ ಒಂದು ಈಗಲ್ ಟೌನ್ನ ರಚನೆ ಆಗಬೇಕಾದ್ರೆ ಇತ್ತು ಅಂತಕ್ಕಂಥ ಹಿನ್ನೆಲೆ ಒಳಗೆ ಒಂದು ಅಂತಿಮವಾದ ನಿರ್ಣಯ ಇದೇ ಶಿವಕುಮಾರ್ ಅವ್ರ ಮಂತ್ರಿಗಳಾಗಿ ಒಂದು ನಿರ್ಣಯ ಕೊಡಿಸಿದ್ರು ಕ್ಯಾಬಿನೆಟ್ನಲ್ಲಿ. ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರು ಅವನಿಗೆ ಕಟ್ಟು ಅಂತ ಹೇಳಿ ಆ ಈಗಲ್ ಟೌನ್ನ ಮಾಲೀಕನಿಗೆ. ಅದು 940 ಕೋಟಿ 70 ಎಕರೆಗೆ. ಅದನ್ನು ಹೈಕೋರ್ಟ್ನಲ್ಲಿ ಹೋದಾಗ ಅಲ್ಲಿ ಈಗಿನ ಏನೊಂದು ಪರಿಶೀಲನೆ ಮಾಡಿ ರೈತರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದು ವರದಿ ಕೂಡ ಕೇಳೋರಲ್ಲ ಈಗಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.